எனக்கு சினிமானா ரொம்ப பிடிக்கும், எனக்கு நடிப்புனா ரொம்ப பிடிக்கும். ಜೀವನದಲ್ಲಿ ಕೆಲವರು ಹುಟ್ಟುತ್ತಾರೆ, ಆದ್ರೆ ಕೆಲವರು ತಮ್ಮದೇ ಆದ ಕಥೆಯನ್ನ ರಚಿಸಿಕೊಳ್ತಾರೆ. ಇದು ಸಾಮಾನ್ಯ ವ್ಯಕ್ತಿಯ ಕಥೆಯಲ್ಲ, ಇದು ಹೋರಾಟ, ತಾಳ್ಮೆ ಮತ್ತು ಅಸಾಧ್ಯವನ್ನ ಸಾಧ್ಯವಾಗಿಸಿದ ವ್ಯಕ್ತಿಯ ಕಥೆ. ಅವರು தமிழ் நಟ விக்ரம். மனசுல இருந்து ஆக்ட் பண்ணணும் அப்படிங்கிற அந்த ஆசை, அது எப்படி? காலத்துல ரொம்ப சந்தோஷமா இருந்தேன். ಇದು ಸಾಧಕರ ಕಥೆ. ನಾನು ಶಮ್ಮಿ ಶೆಟ್ಟಿ. ಇವರು ಸಾಧಕರ ಲಿಸ್ಟ್ಗೆ ಯಾಕೆ ಸೇರ್ತಾರೆ ಅಂದ್ರೆ, ಗೆಲುವನ್ನ ಮಾತ್ರ ಅಲ್ಲ, ಸೋಲನ್ನು ಅವರು ಈಸಿಯಾಗಿ ಎಕ್ಸೆಪ್ಟ್ ಮಾಡಿಕೊಂಡು ಎಲ್ಲೂ ಪಯಣಕ್ಕೆ ಫುಲ್ ಸ್ಟಾಪ್ ಇಡದೆ ಕಮ್ ಬ್ಯಾಕ್ ಮಾಡ್ತಾನೆ ಬಂದಿದ್ದಾರೆ. 1966 ಏಪ್ರಿಲ್ 17ರಂದು ಜನಿಸಿದ ಈ ಹುಡುಗ ಸಿನಿಮಾ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಸಕ್ಸಸ್ ಸುಲಭವಾಗಿ ಸಿಕ್ಕಿಲ್ಲ. ಅವರ ತಾಯಿ ರಾಜೇಶ್ವರಿ ಹಾಗೂ ತಂದೆ ವಿನೋದ್ ರಾಜ್. ಅವರು ಕೂಡ ನಟರಾಗಿರ್ತಾರೆ. ಸಿನಿಮಾ ಬ್ಯಾಕ್ ಗ್ರೌಂಡ್ ಇದ್ದರೂ ಸ್ಟ್ರಗಲ್ ತಪ್ಪಲಿಲ್ಲ. ವಿಕ್ರಮ್ ಅವರ ಕನಸುಗಳ ದಾರಿ ಸುಲಭವಾಗಿರಲಿಲ್ಲ. ಬಾಲ್ಯದಲ್ಲೇ ಒಂದು ಭೀಕರ ಅಪಘಾತ ಆಗತ್ತೆ. ಆ ಒಂದು ಆಕ್ಸಿಡೆಂಟ್ ಅವರ ಕಾಲಿಗೆ ಭಾರಿ ಹಾನಿ ಮಾಡುತ್ತೆ. ಡಾಕ್ಟರ್ಗಳು ಹೇಳಿದ ಮಾತು ಒಂದೇ, ಇನ್ನು ಮುಂದೆ ನೀನು ನಡೆಯೋದು ಕೂಡ ಕಷ್ಟ. ಆದರೆ ಆ ಮಾತನ್ನ ನಂಬದ ಅವರ ಮನಸ್ಸು, ಒಂದು ಕನಸನ್ನ ತುಂಬಿಸಿಕೊಂಡಿದ್ದ ಹೃದಯ ಛಲ ಬಿಡೋದಿಲ್ಲ. ಡಾಕ್ಟರ್ ಮಾತನ್ನೇ ಸುಳ್ಳಾಗಿಸಿ ಅವರು ಮತ್ತೆ ಎದ್ದು ನಿಲ್ತಾರೆ. ಅವರ ಜೀವನದ ದೊಡ್ಡ ಕನಸಾಗಿದ್ದ ಸಿನಿಮಾ ಪ್ರವೇಶ ಕೂಡ ಸುಲಭವಾಗಿರಲಿಲ್ಲ. ಸಿನಿಮಾಗಳಲ್ಲಿ ಮೊದಲು ಸಣ್ಣ ಪಾತ್ರಗಳು, ಡಬ್ಬಿಂಗ್ ಕೆಲಸಗಳು, ಪರಾಭವಗಳು ಎಲ್ಲದರಲ್ಲೂ ಕೂಡ ಭಾಗವಹಿಸ್ತಾರೆ. ಇವುಗಳ ನಡುವೆ ಒಂದು ಪ್ರಶ್ನೆ ಸದಾ ಅವರ ಮನಸ್ಸಿನಲ್ಲಿತ್ತು, ನಾನು ಯಾವಾಗ ನನ್ನನ್ನು ಸಾಬೀತುಪಡಿಸ್ತೇನೆ? ಖಂಡಿತ ಆ ಕ್ಷಣ ಕೂಡ ಬಂತು. 1990ರ ದಶಕದ ಆರಂಭದಲ್ಲಿ ಸಿನಿಮಾ ಲೋಕಕ್ಕೆ ಪ್ರವೇಶ ಆಗ್ತಾರೆ. ಮೊದಲಿಗೆ ಸಣ್ಣ ಪಾತ್ರಗಳು, ಸಪೋರ್ಟಿಂಗ್ ರೋಲ್ಸ್, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾರೆ. ಆರಂಭದ ದಿನಗಳಲ್ಲಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಯಶಸ್ಸು ದೂರವೇ ಇತ್ತು. ಏನ್ ಕಾದಲ್ ಕಣ್ಮಣಿ, ತಂತು ಬಿಟೆನ್ ಎನ್ನೈ, ಮೀರಾ ಈ ಸಿನಿಮಾಗಳು ಅವರಿಗೆ ಹೆಸರು ತಂದಿಲ್ಲ, ಆದರೆ ಹೋರಾಟವನ್ನ ಕಲಿಸಿತು. ಇನ್ನು ಅವರು ಡಬ್ಬಿಂಗ್ನಲ್ಲಿ ಧ್ವನಿ ನೀಡಿರೋದು ಸಣ್ಣ ಪುಟ್ಟ ವ್ಯಕ್ತಿಗಳಿಗಲ್ಲ, ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ. ಅಜಿತ್ ಕುಮಾರ್, ಪ್ರಭುದೇವ್ ನಂತಹ ದೊಡ್ಡ ಸ್ಟಾರ್ಗಳಿಗೆ ಧ್ವನಿಯನ್ನ ನೀಡ್ತಾರೆ. ಆದರೆ ರೆಕಗ್ನೈಸೇಷನ್ ಮಾತ್ರ ಬರಲಿಲ್ಲ. ಕೇವಲ ಹೋರಾಟ ಮಾತ್ರ ನಡೀತು. 10 ವರ್ಷಗಳ ಸ್ಟ್ರಗಲ್ ನಂತರ ಫೇಮಸ್ ಡೈರೆಕ್ಟರ್ ಬಾಲ ಅವರ ಡೈರೆಕ್ಷನ್ನಲ್ಲಿ 1999ರ ಸೇತು ಸಿನಿಮಾ ಶೂಟ್ ಆಗುತ್ತೆ. ಆದರೂ ಈ ಸಿನಿಮಾ ರಿಲೀಸ್ಗೆ ಹಲವಾರು ವರ್ಷ ತಗೊಳುತ್ತೆ. ಸಿನಿಮಾದಲ್ಲಿ ಸ್ಯಾಡ್ ಎಂಡಿಂಗ್ ಇದೆ, ಪ್ರೇಮಿಗಳು ದೂರ ದೂರ ಆಗ್ತಾರೆ, ಎಮೋಷನ್ಸ್ ಜಾಸ್ತಿ. ಹೀಗೆ ನಾನಾ ಕಾರಣಗಳಿಂದ ಡಿಸ್ಟ್ರಿಬ್ಯೂಟರ್ಸ್ಗಳಿಂದ ರಿಜೆಕ್ಟ್ ಆಗುತ್ತೆ. ನಂತರ 2003ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಸೇತು ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ. ಸೇತು ಈ ಸಿನಿಮಾದಲ್ಲಿ ವಿಕ್ರಮ್ ಮಾಡಿದ ಪಾತ್ರ ಒಬ್ಬ ಪ್ರೇಮಿಯ ನೋವು, ಮಾನಸಿಕ ಹಿನ್ನಡೆ, ಅವರು ನಿಜವಾಗಿಯೇ ಬದುಕಿದಂತೆ ನಟಿಸ್ತಾರೆ. ಇದು ಕೇವಲ ಸಿನಿಮಾ ಅಲ್ಲ, ಇದು ವಿಕ್ರಮ್ ಅವರಿಗೆ ಪುನರ್ಜನ್ಮ. ಹಾಗೆ ಈ ಸಿನಿಮಾ ಕನ್ನಡದಲ್ಲೂ ರೀಮೇಕ್ ಆಗುತ್ತೆ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರಿಗೂ ಬದುಕು ತಂದುಕೊಟ್ಟ ಸಿನಿಮಾ ಅದು ಹುಚ್ಚ. ಸೇತು ಸಿನಿಮಾದ ರೀಮೇಕ್ ಸಿನಿಮಾವೇ ಹುಚ್ಚ. ಹಾಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದು ರೀಮೇಕ್ ಆಗುತ್ತೆ. ಈ ಚಿತ್ರಕ್ಕಾಗಿ ವಿಕ್ರಮ್ ಮಾಡಿದ ತ್ಯಾಗ, ದೇಹದ ತೂಕದ ಕಡಿಮೆ ಮಾಡಿಕೊಳ್ಳೋದು, ಒಂದು ಪಾತ್ರಕ್ಕಾಗಿ ಸಂಪೂರ್ಣವಾಗಿ ಅವರು ಬದಲಾಗ್ತಾರೆ. ಅಲ್ಲಿಂದ ಜನಿಸಿದ ಹೆಸರೇ ಚಿಯಾನ್. ಈ ಸಿನಿಮಾ ಮೂಲಕವೇ ಚಿಯಾನ್ ವಿಕ್ರಮ್ ಎಂದು ಪ್ರಸಿದ್ಧಿ ಪಡಿತಾರೆ.
ಹೇಗೆ ಕನ್ನಡದಲ್ಲಿ ನಟ ಸುದೀಪ್ ಅವರಿಗೆ ಕಿಚ್ಚ ಅನ್ನುವ ಹೆಸರು ಪ್ರಸಿದ್ಧಿಯನ್ನ ತಂದುಕೊಡುತ್ತೋ ಅದು ಹುಚ್ಚ ಸಿನಿಮಾದ ಮೂಲಕವೇ ಆಗುತ್ತೆ. ಹಾಗೆಯೇ ಇಲ್ಲೂ ಕೂಡ ಚಿಯಾನ್ ವಿಕ್ರಮ್ ಅನ್ನುವ ಪ್ರಸಿದ್ಧಿಯನ್ನ ವಿಕ್ರಮ್ ಅವರಿಗೆ ತಂದುಕೊಡುತ್ತೆ. ಇನ್ನು ವಿಕ್ರಮ್ ಎಂದ್ರೆ ಟ್ರಾನ್ಸ್ಫಾರ್ಮೇಶನ್ ಪ್ಲಸ್ ಡೆಡಿಕೇಶನ್. ಇದಕ್ಕೆ ಸಾಕ್ಷಿ ಅಂದ್ರೆ ಅನಿಯನ್ ಒಂದೇ ಸಿನಿಮಾದಲ್ಲಿ 3 ವಿಭಿನ್ನ ವ್ಯಕ್ತಿತ್ವ, ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸ್ತಾರೆ. ಒಂದೊಂದು ಪಾತ್ರಕ್ಕೂ ಕೂಡ ತನ್ನದೇ ಆದ ಶೈಲಿಯಲ್ಲಿ ಜೀವವನ್ನ ತುಂಬುತ್ತಾರೆ, ಬೇರೆ ಬೇರೆ ರೀತಿ ಕಾಣಿಸಿಕೊಳ್ಳುತ್ತಾರೆ. ಇದೇ ಬಹುಶಃ ದೊಡ್ಡ ಸಾಕ್ಷಿ ಅವರ ಡೆಡಿಕೇಶನ್ ಮತ್ತು ಟ್ರಾನ್ಸ್ಫಾರ್ಮೇಶನ್ಗೆ. ಇನ್ನು ಬಾಡಿ ಬಿಲ್ಡರ್ ಪ್ಲಸ್ ಡಿಫಾರ್ಮ್ಡ್ ಮ್ಯಾನ್, ತೂಕವನ್ನು ತುಂಬ ಕಡಿಮೆ ಮಾಡಿಕೊಳ್ತಾರೆ, ಇನ್ನೊಂದು ಕಡೆ ತೂಕವನ್ನು ಹೆಚ್ಚಿಸಿಕೊಂಡು ಬಾಡಿ ಬಿಲ್ಡರ್ ಆಗಿ ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ. ಇನ್ನು ನಂತರ ತಂಗಲಾನ್ ಒಂದಕ್ಕಿಂತ ಹೆಚ್ಚು ಪಾತ್ರಗಳನ್ನು ಈ ಸಿನಿಮಾದಲ್ಲಿ ಅವರು ನಿಭಾಯಿಸ್ತಾರೆ. ಭಿನ್ನ ಕಾಲಘಟ್ಟದ ಪಾತ್ರಗಳಲ್ಲಿ ಕೂಡ ಅಭಿನಯ ಮಾಡ್ತಾರೆ. ಅರ್ಥಾತ್ ಯುವಕನಾಗಿದ್ದರೆ, ವಯಸ್ಸಾದವರು, ಬಾಲ್ಯ, ಈ ರೀತಿಯಾದಂತಹ ಭಿನ್ನ ಭಿನ್ನ ಪಾತ್ರಗಳನ್ನು ಅವರು ನಿಭಾಯಿಸ್ತಾರೆ ಈ ಸಿನಿಮಾದಲ್ಲಿ. ವಿಕ್ರಮ್ ಎಂದರೆ ಒಂದೇ ಸ್ಟೈಲ್ ಅಲ್ಲ, ಅದಕ್ಕೆ ಉದಾಹರಣೆಗೆ ಪಿತಮಗನ್. ಹೌದು, ಈ ಮೂವಿ ಮಾತೆ ಆಡದ ಪಾತ್ರವನ್ನ ನಿಭಾಯಿಸ್ತಾ ಇರುತ್ತೆ. ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಅನಾಥರು ಸಿನಿಮಾ ಏನಿದೆ ಅದು ಇದೇ ಸಿನಿಮಾದ ರೀಮೇಕ್ ಆಗಿರೋದು. ಈ ಸಿನಿಮಾದಲ್ಲಿ ವಿಕ್ರಮ್ ಮಾತನಾಡೋದು ಕೇವಲ 2 ಪದಗಳು ಮಾತ್ರ. ಈ ಸಿನಿಮಾ ಜನರನ್ನ ಭಾವುಕರನ್ನಾಗಿಸುತ್ತೆ. ಮಾತೆ ಇಲ್ಲದ ಈ ಪಾತ್ರ ಕೇವಲ ಅಭಿನಯದ ಮೂಲಕ ಜನರ ಹೃದಯವನ್ನ ಸೇರುತ್ತೆ. ಇದೇ ಸಿನಿಮಾದ ವಿಕ್ರಮ್ ಪಾತ್ರಕ್ಕೆ 4 ಪ್ರಶಸ್ತಿಗಳು ಬರುತ್ತೆ. ಇನ್ನು ಈ ಸಿನಿಮಾ ದೇಹದ ಮೇಲೆ ಮಾಡಿದ ಅಸಾಧಾರಣ ಪ್ರಯೋಗ, ಇವೆಲ್ಲವೂ ವಿಕ್ರಮ್ನ ಸಾಧನೆಗಳು. ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಹೊಸ ವ್ಯಕ್ತಿತ್ವ, ಒಂದು ಹೊಸ ರೂಪ, ಇದೇ ಅವರ ವಿಶೇಷತೆ. ವಿಕ್ರಮ್ ಅವರನ್ನ ಕಮಲ್ ಹಾಸನ್ಗೂ ಕೂಡ ಹೋಲಿಕೆ ಮಾಡಲಾಗತ್ತೆ. ಯಾಕಂದ್ರೆ ಅವರ ತರಹ ವಿಭಿನ್ನ ಪಾತ್ರಗಳ ಆಯ್ಕೆ, ಅದಕ್ಕಾಗಿ ನೀಡುವ ಡೆಡಿಕೇಶನ್, ಯಾವುದೇ ಪಾತ್ರದಲ್ಲಾದರೂ ಕೂಡ ನಟಿಸೋದು ಮಾತ್ರ ಅಲ್ಲ, ಜೀವಿಸೋದು ಕೂಡ ಸೇಮ್. ಇನ್ನು ಮಾಸ್ ಪ್ಲಸ್ ಕ್ಲಾಸ್ ಎರಡನ್ನೂ ಹಿಟ್ ಮಾಡಿದ ನಟ. ಧೂಳ್, ಸಾಮಿ ಈ 2 ಸಿನಿಮಾಗಳು ವಿಕ್ರಮ್ಗೆ ಮಾಸ್ ಫ್ಯಾನ್ ಬೇಸ್ ಅನ್ನ ತಂದುಕೊಡುತ್ತೆ. ಎಲ್ಲರೂ ಸೇಫ್ ಗೇಮ್ ಆಡ್ತಾರೆ, ಆದರೆ ವಿಕ್ರಮ್ ಹಾಗಲ್ಲ. ರಾವಣನ್ ಗಂಭೀರವಾದಂತಹ ಪಾತ್ರವನ್ನ ನಿಭಾಯಿಸ್ತಾರೆ. ಇನ್ನು ದೈವ ತಿರುಮಗಲ್ ಮಾನಸಿಕವಾಗಿ ವಿಭಿನ್ನವಾದಂತಹ ಒಂದು ತಂದೆಯ ಪಾತ್ರ ಈ ಸಿನಿಮಾದಲ್ಲಿ ವಿಕ್ರಮ್ ಅವರು ನಿಭಾಯಿಸ್ತಾರೆ. ಈ ಪಾತ್ರಗಳು ನಟನ ಸಾಮರ್ಥ್ಯವನ್ನ ತೋರಿಸಿವೆ. ಸಕ್ಸಸ್ ಇದ್ದರೂ ಜೀವನದಲ್ಲಿ ನೋವುಗಳು ಇವೆ. ಬಹಳ ಬಾರಿ ಅವಕಾಶಗಳು ಕೈತಪ್ಪಿ ಹೋಗ್ತವೆ, ಹಲವಾರು ಪ್ರಾಜೆಕ್ಟ್ಗಳು ನಿಂತು ಹೋಗ್ತವೆ. ಇದು ಚಿಯಾನ್ ವಿಕ್ರಮ್ ಅವರ ಕರಿಯರ್ನ ಇನ್ನೊಂದು ಮುಖ. ಹಲವಾರು ಬಿಗ್ ಬಜೆಟ್ ಫ್ಲಾಪ್ ಸಿನಿಮಾಗಳು, ಪ್ರಾಜೆಕ್ಟ್ ಡಿಲೇ ಆಗುತ್ತೆ, ಡ್ರಾಪ್ ಆಗುತ್ತೆ. ಇಂಡಸ್ಟ್ರಿ ಪಾಲಿಟಿಕ್ಸ್ ಅಲ್ಲೂ ಕೂಡ ವಿಕ್ರಮ್ ಅವರು ಸಿಕ್ಕಾಕೊಳ್ತಾರೆ. ಹೀಗೆ ವಿಕ್ರಮ್ ಸ್ಟಾರ್ ಆದರೂ ಎಲ್ಲ ಸಿನಿಮಾಗಳು ಯಶಸ್ಸು ಕಂಡಿಲ್ಲ. ಮೊದಲಿಗೆ ಸಮುರೈ ಒಂದು ಸ್ಟ್ರಾಂಗ್ ಕಾನ್ಸೆಪ್ಟ್ ಇರುವಂತಹ ಸಿನಿಮಾ, ಆದರೂ ಸ್ಕ್ರೀನ್ ಪ್ಲೇ ಕನೆಕ್ಟ್ ಆಗಲಿಲ್ಲ. ನಂತರ ಮಜಾ ಮಾಸ್ ಎಂಟರ್ಟೈನರ್ ಆದರೂ ಬಾಕ್ಸ್ ಆಫೀಸಲ್ಲಿ ಮಿಕ್ಸ್ಡ್ ರೆಸ್ಪಾನ್ಸ್ ಬರುತ್ತೆ. ಇನ್ನು ಭೀಮಾ ಹೈ ಎಕ್ಸ್ಪೆಕ್ಟೇಷನ್ಸ್ ಸಿನಿಮಾ, ಆದರೆ ಸ್ಲೋ ನರೇಷನ್ ಕಾರಣದಿಂದ ಫ್ಲಾಪ್ ಆಗಿ ಹೋಗುತ್ತೆ. ಇನ್ನು ರಾಜ ಪಟ್ಟಾಯಿ ಮಾಸ್ ಇಮೇಜ್ ಟ್ರೈ ಮಾಡಿದ್ರೂ ಆಡಿಯನ್ಸ್ ಮಾತ್ರ ಕನೆಕ್ಟ್ ಆಗೋದಿಲ್ಲ. ಧ್ರುವ ನಚ್ಚತಿರಂ ಮಲ್ಟಿಪಲ್ ಬಾರಿ ಡಿಲೇ ಆಗುತ್ತೆ. ವಿಕ್ರಮ್ ಅವರ ಧ್ರುವ ನಚ್ಚತಿರಂ, ಇದರ ಡೈರೆಕ್ಟರ್ ಗೌತಮ್ ವಾಸುದೇವ್ ಮೆನನ್. ಏನು 2017ರಲ್ಲಿ ಆರಂಭವಾದ ಈ ಚಿತ್ರವು ಆರ್ಥಿಕ ಮತ್ತು ಕಾನೂನು ಕಾರಣಗಳಿಂದ ಹಲವು ವರ್ಷಗಳಿಂದ ವಿಳಂಬವಾಗ್ತಾ ಇರುತ್ತೆ. 2023ರ ಕೊನೆಯಲ್ಲಿ ಮತ್ತು 2024ರಲ್ಲಿ ಬಿಡುಗಡೆ ಮಾಡಲು ಪ್ರಯತ್ನಿಸಲಾಗುತ್ತೆ, ಆದರೂ ಕೂಡ ಸಾಧ್ಯವಾಗುವುದಿಲ್ಲ.
ಆಗುವುದಿಲ್ಲ. ಈ ವರ್ಷ ಆದರೂ ರಿಲೀಸ್ ಮಾಡಬೇಕು ಎಂದು ಪ್ರಯತ್ನ ನಡೀತಾ ಇದೆ. ಹೀಗೆ ಹಲವಾರು ಸಿನಿಮಾಗಳು ವಿಳಂಬ, ಫ್ಲಾಪ್, ವಿವಾದ, ಏನೇ ಸೋಲು ಬಂದರೂ ಚಿಯಾನ್ ವಿಕ್ರಮ್ ಮಾತ್ರ ನಿಂತಿಲ್ಲ. ಆದರೂ ಅವರು ಕೈಕಟ್ಟಿ ಕೂರಲಿಲ್ಲ, ಕನ್ಸಿಸ್ಟೆನ್ಸಿ ಕಾಪಾಡ್ತಾರೆ. ಕಮ್ ಬ್ಯಾಕ್ ಕಿಂಗ್ ಹಿಂದೆ ಅವರನ್ನ ಎಲ್ಲರೂ ಕೂಡ ಕರೀತಾರೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ವಿಕ್ರಮ್ ಹೊಸ ರೀತಿಯ ಕಥೆಗಳನ್ನ ಆಯ್ಕೆ ಮಾಡ್ತಿದ್ದಾರೆ. ಮಹಾನ್, ಪೊನ್ನಿಯಿನ್ ಸೆಲ್ವನ್ 1, ಪೊನ್ನಿಯಿನ್ ಸೆಲ್ವನ್ 2 ಇಲ್ಲಿ ಅವರು ಒಂದು ರಾಜನಾಗಿ ಕಾಣಿಸಿಕೊಳ್ತಾರೆ. ಒಬ್ಬ ಸ್ಟಾರ್ ಹಿಟ್ ಕೊಡ್ತಾನೆ, ಆದರೆ ಒಬ್ಬ ಆಕ್ಟರ್ ರಿಸ್ಕ್ ತೆಗೆದುಕೊಳ್ತಾನೆ. ಇದಕ್ಕೆ ಉದಾಹರಣೆಯೇ ಚಿಯಾನ್ ವಿಕ್ರಮ್. ಇನ್ನು ಚಿಯಾನ್ ವಿಕ್ರಮ್ ಕೇವಲ ಸೋಲು ಗೆಲುವು ಮಾತ್ರವನ್ನಲ್ಲ, ಒಂದಿಷ್ಟು ವಿವಾದಗಳನ್ನು, ಕಾಂಟ್ರವರ್ಸಿಗಳನ್ನು ಕೂಡ ಅವರ ಜೀವನದಲ್ಲಿ ಅನುಭವಿಸಿರ್ತಾರೆ. ಮೊದಲನೇದಾಗಿ ಬೀಸ್ಟ್ ಸಿನಿಮಾ ಬಗ್ಗೆ ಹೇಳಿಕೆಯ ವಿವಾದ ಆಗುತ್ತೆ. ಬೀಸ್ಟ್ ಬಿಡುಗಡೆಯಾದ ನಂತರ ವಿಕ್ರಮ್ ಒಂದು ಇಂಟರ್ವ್ಯೂನಲ್ಲಿ ಆ ಸಿನಿಮಾದ ಬಗ್ಗೆ ಅದು ನನಗೆ ಇಷ್ಟ ಆಗಲಿಲ್ಲ ಎಂಬ ರೀತಿಯ ಅಭಿಪ್ರಾಯ ನೀಡ್ತಾರೆ. ಇದರಿಂದ ವಿಜಯ್ ಫ್ಯಾನ್ಸ್ ಕೋಪಗೊಂಡರು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಶುರುವಾಗುತ್ತೆ. ನಂತರ ಇದು ದೊಡ್ಡ ವಿಷಯವಾಗುತ್ತೆ, ಶಾಂತ ಕೂಡ ಆಗೋಗುತ್ತೆ. ನಂತರ ಪೊನ್ನಿಯಿನ್ ಸೆಲ್ವನ್ ಸಿನಿಮಾ ಸಮಯದ ಟೀಕೆಗಳು. ಪೊನ್ನಿಯಿನ್ ಸೆಲ್ವನ್ 1 ಇದರಲ್ಲಿ ಅವರ ಅದಿತಾ ಕರಿಕಾಲಂ ಪಾತ್ರದ ಬಗ್ಗೆ ಕೆಲವು ಜನರ ಅಭಿಪ್ರಾಯಗಳು ಹುಟ್ಟುಕೊಳ್ಳುತ್ತೆ. ಓವರ್ ಆಕ್ಟಿಂಗ್, ಟು ಇಂಟೆನ್ಸ್ ಪರ್ಫಾರ್ಮೆನ್ಸ್, ಈ ರೀತಿಯಾದಂತಹ ಒಂದಿಷ್ಟು ನೆಗೆಟಿವ್ ಕಾಮೆಂಟ್ಸ್ಗಳು ಕೇಳುತ್ತೆ. ಇನ್ನೊಂದಿಷ್ಟು ಜನರ ಪಾಸಿಟಿವ್ ಅಭಿಪ್ರಾಯ ಕೂಡ ಸಿಗುತ್ತೆ. ಇನ್ನು ಮೂರನೇದಾಗಿ ಅನಿಯನ್ ಹಿಂದಿ ರಿಮೇಕ್ ಹಕ್ಕು ವಿವಾದ. ಅನಿಯನ್ ರಿಮೇಕ್ ಮಾಡುವ ವಿಚಾರದಲ್ಲಿ ನಿರ್ದೇಶಕ ಶಂಕರ್ ಮತ್ತು ನಿರ್ಮಾಪಕರ ನಡುವೆ ಕಾನೂನು ವಿವಾದ ಶುರುವಾಗುತ್ತೆ. ವಿಕ್ರಮ್ ರಿಮೇಕ್ನಲ್ಲಿ ನಟಿಸುವ ಯೋಜನೆ ಇತ್ತು, ಆದರೆ ಕಾಪಿರೈಟ್ ಇಶ್ಯೂ ಕಾರಣ ಪ್ರಾಜೆಕ್ಟ್ ಅಟಕವಾಗುತ್ತೆ. ಇದರಿಂದ ಇಂಡಸ್ಟ್ರಿನಲ್ಲಿ ದೊಡ್ಡ ಚರ್ಚೆ ಹೆಚ್ಚಾಗುತ್ತೆ. ಇನ್ನು ಐ ಸಿನಿಮಾ ದೇಹದ ಪರಿವರ್ತನೆ ಕುರಿತಾಗಿ ಟೀಕೆ. ಐ ಸಿನಿಮಾದಲ್ಲಿ ವಿಕ್ರಮ್ ಮಾಡಿದ ಟ್ರಾನ್ಸ್ಫಾರ್ಮೇಷನ್ ತುಂಬಾ ತೂಕ ಇಳಿಸ್ತಾರೆ, ಆಗ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಆಗುತ್ತೆ. ಕೆಲವರು ಇದು ಅನ್ಸೇಫ್ ಡೆಡಿಕೇಶನ್ ಅಂತಾರೆ, ಆದರೆ ಇನ್ನು ಕೆಲವರು ಲೆಜೆಂಡರಿ ಕಮಿಟ್ಮೆಂಟ್ ಅಂತ ಕೂಡ ಅದನ್ನ ಹೊಗಳುತ್ತಾರೆ. ಇನ್ನು ನಂತರ ಆರೋಗ್ಯ ಸಂಬಂಧಿತ ಅಪಪ್ರಚಾರ ಕೂಡ ಇವರ ವಿಚಾರದಲ್ಲಿ ಆಗುತ್ತೆ. 2022ರಲ್ಲಿ ವಿಕ್ರಮ್ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಹಾರ್ಟ್ ಅಟ್ಯಾಕ್ ಎಂದು ರೂಮರ್ಸ್ ಅನ್ನ ಹರಡುತ್ತಾರೆ. ನಂತರ ಅಫಿಷಿಯಲ್ ಅಪ್ಡೇಟ್ ಬರುತ್ತೆ, ಅದು ಮೈನರ್ ಹೆಲ್ತ್ ಇಶ್ಯೂ ಮಾತ್ರ ಅಂತ. ಇದರಿಂದ ಫೇಕ್ ನ್ಯೂಸ್ ಬಗ್ಗೆ ದೊಡ್ಡ ಚರ್ಚೆ ಕೂಡ ಆಗುತ್ತೆ. ಇನ್ನು ಸ್ಲೋ ಕರಿಯರ್ ಫೇಸ್ ಬಗ್ಗೆ ಕೂಡ ಟೀಕೆ ಆಗುತ್ತೆ. ಕೆಲವು ವರ್ಷಗಳು ಅವರ ಸಿನಿಮಾಗಳು ಕನ್ಸಿಸ್ಟೆಂಟ್ ಹಿಟ್ ಆಗಲಿಲ್ಲ. ಆಗ ಕೂಡ ಸಾಕಷ್ಟು ಜನ ಸ್ಕ್ರಿಪ್ಟ್ ಸೆಲೆಕ್ಷನ್ ವೀಕ್ ಹಾಗೂ ಅಂಡರ್ ರೇಟೆಡ್ ಆಕ್ಟರ್ ಅಂತೆಲ್ಲ ಮಾತನಾಡ್ಕೊಳ್ತಾರೆ. ವಿಕ್ರಮ್ ಬಗ್ಗೆ ಕಾಂಟ್ರವರ್ಸಿಸ್ ಇದ್ರೂ ಕೂಡ ಅವು ಅವರ ಡೆಡಿಕೇಶನ್ ಮತ್ತು ಸಿನಿಮಾ ಆಯ್ಕೆಗಳ ಸುತ್ತಲೇ ಇವೆ ಹೊರತು ವಿಕ್ರಮ್ ಅವರ ವೈಯಕ್ತಿಕ ಜೀವನವನ್ನ ನೋಡೋದಾದ್ರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದೆ. ವಿಕ್ರಮ್ ಜೀವನದಲ್ಲೂ ಕೂಡ ಆ ವ್ಯಕ್ತಿ ಶೈಲಜಾ ಬಾಲಕೃಷ್ಣನ್. ಅವರು ಭೇಟಿಯಾಗಿದ್ದು ವಿಕ್ರಮ್ ಇನ್ನು ಸ್ಟ್ರಗಲ್ ಮಾಡುತ್ತಿದ್ದ ಕಾಲದಲ್ಲಿ. ಆ ಸಮಯದಲ್ಲಿ ಅವರ ಬಳಿ ಹೆಸರು ಇರಲಿಲ್ಲ, ಹಣ ಇರಲಿಲ್ಲ. ಆದರೂ ಶೈಲಜಾ ಅವರ ಮೇಲೆ ನಂಬಿಕೆ ಇಡ್ತಾರೆ. 1992ರಲ್ಲಿ ಇಬ್ಬರು ಕೂಡ ಮದುವೆಯಾದರು. ವಿಕ್ರಮ್ ತಮ್ಮ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ ಮಾತು, ನನ್ನ ಯಶಸ್ಸಿನ ಹಿಂದಿನ ದೊಡ್ಡ ಕಾರಣ ಅಂದ್ರೆ ಅದು ನನ್ನ ಹೆಂಡತಿ. ಇನ್ನು ಅವರಿಗೆ ಇಬ್ಬರು ಮಕ್ಕಳು, ಮಗ ಧ್ರುವ್ ವಿಕ್ರಮ್. ಇವರು ಕೂಡ ಈಗ ನಟರಾಗಿದ್ದಾರೆ. ಧ್ರುವ್ ಈಗ ತಮಿಳು ಸಿನಿಮಾಗಳಲ್ಲಿ ತಮ್ಮದೇ ಗುರುತು ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಮಗಳು ಅಕ್ಷಿತಾ. ವಿಕ್ರಮ್ ಅವರ ಜೀವನದಲ್ಲಿ ಕುಟುಂಬವೇ ಅವರ ಶಕ್ತಿ. ಅವರು ಎಷ್ಟು ದೊಡ್ಡ ಸ್ಟಾರ್ ಆದರೂ ಅವರ ಕುಟುಂಬದ ಜೊತೆಗಿನ ಸಂಬಂಧವನ್ನ ಯಾವಾಗಲೂ ಕಾಪಾಡಿಕೊಂಡಿದ್ದಾರೆ. ಇದು ಅವರು ಕೇವಲ ನಟ ಅಲ್ಲ, ಅವರು ಒಂದು ಪ್ರೇರಣೆ, ಒಂದು ಹೋರಾಟದ ಪ್ರತೀಕ. ಏನು ಮಾನವೀಯತೆ ಮತ್ತು ಸಮಾಜ ಸೇವೆಯಲ್ಲೂ ಕೂಡ ವಿಕ್ರಮ್ ಸದಾ ಸಕ್ರಿಯವಾಗಿದ್ರು.
ಚೆನ್ನೈ ಪ್ರವಾಹ ಸಮಯದಲ್ಲಿ ಸ್ಪಿರಿಟ್ ಆಫ್ ಚೆನ್ನೈ ಹಾಡನ್ನ ಪ್ರೊಡ್ಯೂಸ್ ಮಾಡ್ತಾರೆ ಹಾಗೂ ಹಾಗೆ ಸಮಾಜ ಸೇವೆಯಲ್ಲೂ ಕೂಡ ಭಾಗವಹಿಸ್ತಾ ಹೋಗ್ತಾರೆ. ಜೀವನ ನಿಮಗೆ ಅವಕಾಶ ಕೊಡೋದಿಲ್ಲ, ನೀವು ಅದನ್ನ ಕಸಿದುಕೊಳ್ಬೇಕು. ಇದನ್ನು ಅವರು ಹೇಳಿದ್ದಲ್ಲ, ಈ ಮಾತನ್ನೇ ಬದುಕಾಗಿಸಿಕೊಂಡು ಬದುಕಿ ತೋರಿಸಿದವರು. ಚಿಯಾನ್ ವಿಕ್ರಮ್ ಅಂದ್ರೆ ನಟನಲ್ಲ, ಪಾತ್ರದಲ್ಲಿ ಬದುಕುವ ಕಲಾವಿದ. ಇಂತಹ ಮಹಾನ್ ಕಲಾವಿದನಿಗೆ ಸಪ್ತಾಶ್ವ ತಂಡ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು.